ಹಾಯ್ ಹಲೋ ವೀಕ್ಷಕರೇ. ಕಿಚ್ಚ ಸುದೀಪ್ ಸರ್ ಅವರು ಈ ವಾರ ಮನೆಯಲ್ಲಿ ಉಳ್ಕೊಂಡಿರುವ ಸ್ಪರ್ಧಿಗಳಿಗೆ ಒಂದು ಬಿಗ್ ಸರ್ಪ್ರೈಸ್ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ಈ ಸರ್ಪ್ರೈಸ್ ನೋಡಿ ಮನೆ ಮಂದಿ ಎಲ್ಲ ಶಾಕ್ ಆಗಿದ್ದಾರೆ. ಆ ಸರ್ಪ್ರೈಸ್ ಯಾವ ರೀತಿ ಸರ್ಪ್ರೈಸ್ ಕೊಟ್ಟಿದ್ದಾರೆ ಎಂದು ಈ ವಿಡಿಯೋದಲ್ಲಿ ತಿಳಿಸ್ಕೊಡುತ್ತೇನೆ. ನೀವಿನ್ನು ಮೊದಲ ಬಾರಿಗೆ ನಮ್ಮ ಚಾನಲ್ ಅನ್ನು ನೋಡುತ್ತಿದ್ದಾರೆ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಕೊಡಿ. ಹೌದು ವೀಕ್ಷಕರೇ, ಈ ವಾರ ಬಿಗ್ ಬಾಸ್ ಸೀಸನ್ 12ರ ಕೊನೆಯ ವಾರವಾಗಿದ್ದರಿಂದ ಮನೆಯ ಸ್ಪರ್ಧಿಗಳಾದ ರಕ್ಷಿತಾ, ಗಿಲ್ಲಿ, ಅಶ್ವಿನಿ ಗೌಡ, ರಘು, ಕಾವ್ಯ ಮತ್ತು ಧ್ರುವಾಂತ್, ಧನುಷ್ ಎಲ್ಲಾ ಸ್ಪರ್ಧಿಗಳಿಗೆ ಸುದೀಪ್ ಸರ್ ಒಂದು ಸರ್ಪ್ರೈಸ್ ಕೊಟ್ಟಿದ್ದಾರೆ. ಸರ್ಪ್ರೈಸ್ ಗಿಫ್ಟ್ ಅನ್ನೇ ಕೊಟ್ಟು ಕಳಿಸಿದ್ದಾರೆ ಅಂತಾನೆ ಹೇಳ್ಬೋದು. ಆ ಸರ್ಪ್ರೈಸ್ ಏನೆಂದು ಒಂದೊಂದಾಗಿ ನೋಡಿಕೊಂಡು ಹೋಗೋಣ. ಈಗ ವೀಕ್ಷಕರೇ, ಈ ಸರ್ಪ್ರೈಸ್ ಗಿಫ್ಟ್ ಗಳನ್ನು ಕಿಚ್ಚ ಸುದೀಪ್ ಸರ್ ಅವರು ಪ್ರತಿ ಸೀಸನ್ ಅಲ್ಲೂ ಕೊಡ್ತಾ ಬರ್ತಾ ಇದ್ದಾರೆ. ಅದೇ ರೀತಿ ಈ ಸೀಸನ್ ಅಲ್ಲೂ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ಅದೇನೆಂದೇ ನೋಡೋದಾದ್ರೆ, ನೀವು ಚಿತ್ರದಲ್ಲಿ ನೋಡುತ್ತಿರಬಹುದು, ಕಿಚ್ಚ ಸುದೀಪ್ ಸರ್ ಅವರು ತಮ್ಮ ಕೈಯಾರೆ ಅಡಿಗೆ ಮಾಡಿ ಮನೆಯಲ್ಲಿರುವ ಎಲ್ಲಾ ಸ್ಪರ್ಧಿಗಳಿಗೆ ಕೊಟ್ಟಿದ್ದಾರೆ. ಈ ವಾರ ಫೈನಲ್ ವೀಕ್ ಇರೋದ್ರಿಂದ ಕಿಚ್ಚ ಸುದೀಪ್ ಸರ್ ಅವರು ಮನೆಯಲ್ಲಿ ಉಳಿದುಕೊಂಡಿರುವ ಸ್ಪರ್ಧಿಗಳಿಗೆ ತಮ್ಮ ಕೈಯಾರೆ ಮಾಡಿರುವ ವೆಜ್ ಮತ್ತು ನಾನ್ ವೆಜ್ ಎರಡೂ ಊಟಗಳನ್ನು ಕೊಟ್ಟು ಕಳಿಸಿದ್ದಾರೆ. ಅದರ ಜೊತೆ ಇನ್ನೊಂದು ಏನ್ ಕೊಟ್ಟು ಕಳಿಸಿದ್ದಾರೆ ಅಂತ ನೋಡೋದಾದ್ರೆ, ನೀವು ಚಿತ್ರದಲ್ಲಿ ನೋಡುತ್ತಿರಬಹುದು, ಕಿಚ್ಚ ಸುದೀಪ್ ಸರ್ ಅವರು ಪ್ರತಿ ಸ್ಪರ್ಧಿಗಳಿಗೂ ಒಂದೊಂದು ಸಪರೇಟ್ ಆಗಿ ಗಿಫ್ಟ್ ಗಳನ್ನು ಕೂಡ ಕೊಟ್ಟು ಕಳಿಸಿದ್ದಾರೆ. ಕಿಚ್ಚ ಸುದೀಪ್ ಸರ್ ಅವರು ಸ್ವತಃ ತಾವೇ ಅಡಿಗೆ ಮಾಡಿ ಮನೆಯ ಎಲ್ಲಾ ಸ್ಪರ್ಧಿಗಳಿಗೆ ಕೊಟ್ಟು ಕಳಿಸಿದ್ದಾರೆ ಅಂತಾನೆ ಹೇಳ್ಬೋದು. ಈ ಅಡಿಗೆಯನ್ನು ಊಟ ಮಾಡುತ್ತಾ ಪ್ರತಿ ಸ್ಪರ್ಧಿಗಳು ಖುಷಿ ಪಡುತ್ತಿದ್ದಾರೆ ಮತ್ತು ಕಿಚ್ಚ ಸುದೀಪ್ ಸರ್ ಅವರಿಗೆ ಥ್ಯಾಂಕ್ಸ್ ಕೂಡ ಹೇಳುತ್ತಿದ್ದಾರೆ. ವೀಕ್ಷಕರೇ, ಈ ಸರ್ಪ್ರೈಸ್ ಗಿಫ್ಟ್ ಕೊಡೋದು ಇದೇನು ಮೊದಲಿನದಲ್ಲ. ಪ್ರತಿ ಸೀಸನ್ ಅಲ್ಲೂ ಕೂಡ ಕಿಚ್ಚ ಸುದೀಪ್ ಸರ್ ಅವರು ಇದೇ ತರ ಅಡಿಗೆ ಮಾಡಿ ಫೈನಲ್ ವೀಕ್ ತಲುಪಿರುವ ಎಲ್ಲಾ ಸ್ಪರ್ಧಿಗಳಿಗೂ ಅಡಿಗೆ ಮಾಡಿ ಕಳಿಸ್ತಾ ಇರ್ತಾರೆ. ಇದೇನು ಹೊಸದಾಗಿಲ್ಲ, ಎಲ್ಲಾ ಸೀಸನ್ ಅಲ್ಲೂ ಕೊಟ್ಟಿದ್ದಾರೆ. ಆದ್ರೆ ಈ ಸೀಸನ್ ಅಲ್ಲಿರುವ ಸ್ಪರ್ಧಿಗಳಿಗೆ ಇದು ಸರ್ಪ್ರೈಸ್ ಗಿಫ್ಟ್ ಅಂತಾನೆ ಹೇಳ್ಬೋದು. ವೀಕ್ಷಕರೇ, ಇದಾಗಿತ್ತು ಕಿಚ್ಚ ಸುದೀಪ್ ಸರ್ ಅವರು ಕೊಟ್ಟಿರುವ ಸರ್ಪ್ರೈಸ್ ಗಿಫ್ಟ್ ಬಗ್ಗೆ ಮಾಹಿತಿ. ಈ ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಕೊಡಿ ಮತ್ತು BBK 12 ಲೈವ್ ಅಪ್ಡೇಟ್ಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ವಾರ ನೀವು ಯಾರಿಗೆ ವೋಟ್ ಹಾಕಿದ್ದೀರಿ ಎಂದು ಕಮೆಂಟ್ ಮಾಡಿ. ಧನ್ಯವಾದಗಳು.